ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊನ್ನೆ ಹೋದ್ವಾರ ಮದುವೆ ಆಗಿತ್ತಲ್ಲ, ಇವತ್ತು ಬೀಗ್ರೂಟ ಇದೆ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಅತ್ತೆ ಮಾವ ನಾವು ಎಲ್ಲನೂ ಇವತ್ತು ಭಾನುವಾರ, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿ, ಭಾನುವಾರ ಮನೆ ದೇವರು, ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಈಗೆಲ್ಲ ಹೊರಟಿದ್ದೀವಿ. ಈಗ ಹೋಗಿ ಎಲ್ಲ ಟಿಫನ್ಗೆ ಅಂತ ಕೂತಿದ್ದೀವಿ. ಬಿರಿಯಾನಿ ಮಾಡಿಸಿದ್ದಾರೆ ಬೆಳಗ್ಗೆ ಟಿಫನ್ನಿಗೆ. ಒಬ್ಬೊಬ್ಬರೇ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಇದು ಅತ್ತೆಯವರ ಅಣ್ಣ ಮತ್ತು ಅಣ್ಣನ ಹೆಂಡತಿ ಇವರು. ಸೊ ಅವರು ನಾವು ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಟಿಫನ್ ಮಾಡಿದ್ವಿ. ನೆಕ್ಸ್ಟು ನಾದಿನಿ ಬಂದರು, ಆಂಟಿ ಬಂದರು, ಎಲ್ಲರೂ ಬಂದರು. ಸೊ ಎಲ್ಲರೂ ಟಿಫನ್ ಮುಗಿಸಿದ್ವಿ. ನೆಕ್ಸ್ಟು ನಾವು ಹೋಗೋಷ್ಟಲ್ಲಾಗಲೇ ಎಲ್ಲರೂ ಮದುವೆ ಫೋಟೋಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಏನು ಅಂತ ಹೇಳಿಬಿಟ್ಟು ಎಲ್ಲರೂ ಟಿ ವಿಗೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಈಗ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ, ನಮ್ಮ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಎಲ್ಲ ಲೇಡೀಸ್ ಎಲ್ಲ ಅದೇ ಆಗಿದೆ. ನೆಕ್ಸ್ಟ್ ಈಗ ಮುದ್ದೆ ಎಲ್ಲ ಕಟ್ಟೋಣ ಅಂತ ಹೇಳಿ ಭಟ್ರು ಅಡುಗೆ ಎಲ್ಲ ಮಾಡಾಗಿತ್ತು. ಸೊ ಮುದ್ದೆ ಒಂದು ಲಾಸ್ಟಲ್ಲಿ ಪೆಂಡಿಂಗ್ ಇತ್ತು, ಹಾಗಾಗಿ ಮುದ್ದೆ ಕಟ್ಟೋದಕ್ಕೆ ಅಂತ ಎಲ್ಲರೂ ಲೇಡೀಸ್ ಎಲ್ಲ ಹೋಗಿದ್ದೀವಿ. ಈಗ ಭಟ್ರು ಮುದ್ದೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬೆಣ್ಣೆ ಅಥವಾ ತುಪ್ಪ ಏನೋ ಹಾಕಿದ್ದಾರೆ ಅನಿಸುತ್ತೆ. ಸೊ ಇಷ್ಟು ಸಾಫ್ಟಾಗಿ 1 ಗಂಟಿಲ್ದಂಗೆ ಮುದ್ದೆ ತುಂಬ ಚೆನ್ನಾಗಿತ್ತು. ಅವರೇ ಎಲ್ಲ ನೀಟಾಗಿ ಮಾಡಿಕೊಡ್ತಾಯಿದ್ರು, ನಾವೇ ಮುದ್ದೆಯನ್ನೆಲ್ಲ ಕಟ್ತಾಯಿದ್ವಿ. ನನ್ನ ಮಗಳೂ ನಾನು ಮಾಡ್ತೀನಿ ಅಂತ ಅವಳು ಬಂದಿದ್ದಾಳೆ ಮಧ್ಯದಲ್ಲಿ. ಸೊ ಸಿಕ್ಕಾಪಟ್ಟೆ ಬಿಸಿ ಇತ್ತು. ಬಿಸಿಲಿಗೆ ಹೋದಕ್ಕೂ ಮುದ್ದೆ ಮುಟ್ತಾಯಿದ್ರೆ ಕೈಯೆಲ್ಲ ಕೆಂಪಗೆ ಆಗ್ತಾಯಿತ್ತು. ಚೆನ್ನಾಗಿತ್ತು. ಒಂಥರ ಈ ರೀತಿ ಮುದ್ದೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅವರೆಲ್ಲ ನೀಟಾಗಿ ಮಾಡಿಕೊಡ್ತಾರೆ, ನಾವು ಮುದ್ದೆ ಕಟ್ತಾ ಇರೋದು. ಲಾಸ್ಟ್ ಅಡುಗೆ ಎಲ್ಲ ಆಗಿದೆ. ಈಗಾಗಲೇ 11:30-12 ಗಂಟೆ ಅನಿಸುತ್ತೆ ಟೈಮು. ಅಡುಗೆ ಎಲ್ಲ ಆಗಿದೆ. ಸೊ ಲಾಸ್ಟ್ ಫೈನಲ್ಲು ಈಗ ಮುದ್ದೆ ಎಲ್ಲ ಕಟ್ತಾ ಇದ್ದೀವಿ. ಇನ್ನೇನು ಹುಡುಗಿ ಮನೆಯವರೆಲ್ಲ ಬರ್ತಾರೆ. ಮದುವೆ ವಿಡಿಯೋಸ್ ಎಲ್ಲರೂ ನೋಡಿದ್ದಾರೆ. ಅದರಲ್ಲಿ ಇನ್ನೂ ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತು, ಸ್ವಲ್ಪ ಕಮ್ಮಿ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು. ಪ್ರಮೋಷನ್ ವಿಡಿಯೋ ಕೆಳಗಡೆ ನಮ್ಮ ಅಮ್ಮನ ಫೋಟೋ ನಾಯಕರು ಬಂದೆ ಹೋಗಿ ಬಟ್ಟೆನೂ ಒಣಗಾಕಂತಾರೆ. ಅವು ಖಾಲಿ ಆದಾಗ ಸೀರೆಗಳು ಇದಕ್ಕೂ ಹಾಕ್ತಾರೆ. ಬಿಡೋ, ಆಮೇಲೆ ಅವ್ರು ಎಡಿಟ್ ಮಾಡಬೇಕಾದ್ರೆ ಹಾಕೊಳ್ತಾರೆ. ಬಂದವರೆಲ್ಲ ಹಾಗೆ ಕೂತ್ಕೊಂಡು ಫೋಟೋಸ್ ಎಲ್ಲ ನೋಡ್ತಾ ಇದ್ದಾರೆ. ನಾವು ಹೇಗೆ ಕಾಣಿಸ್ತಾ ಇದ್ದೀವಿ, ಏನು ಎತ್ತ, ಯಾರ್ಯಾರು ಬಂದಿದ್ರು ಮದುವೆಗೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಕೋಲ್ಡ್ ನೀರು ಹಾಕ್ಬಿಡಿ. ಬಿಸಿಲಲ್ಲಿ ಬಂದವರೆಲ್ಲ ಬಂದಾಗ ಜ್ಯೂಸ್ ಕೊಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೋಲ್ಡ್ ಇದೆಯಾ ಇಲ್ವಾ ಅಂತ ಒಂದ್ಸತಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಡೆ ಅಡುಗೆ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈಗ 1 by 1 ಎಲ್ಲ ತೋರಿಸ್ತೀನಿ. ಮಟನ್ ಸಾಂಬಾರು ಮಾಡಿದ್ದಾರೆ, ಇಲ್ಲಿ ಕಾಳು ಗೊಜ್ಜು ಮಾಡಿದ್ದಾರೆ, ಬೋಟಿ ಗೊಜ್ಜು. ನೆಕ್ಸ್ಟು ಇದು ಮುದ್ದೆ ಅಥವಾ ರೈಸ್ ಅನಿಸುತ್ತೆ, ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಕಡೆ ಮುದ್ದೆ, ಪಾಯಸ, ರಸಮ್ ಮಾಡಿದ್ದಾರೆ. ಈ ಕಡೆ ಕಬಾಬ್ ಮಾಡ್ತಾ ಇದ್ದಾರೆ. ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ. ಈ ಕಡೆ ಚಿಕನ್ ಫ್ರೈ ಮತ್ತು ಸ್ವೀಟ್ಗೆ ಪಾಯಸ ಮಾಡಿದರು, ಅದು ಎರಡು ಇಟ್ಟಿದ್ದಾರೆ. ನೆಕ್ಸ್ಟು ಮನೆ ಮೇಲೇ ಪೆಂಡಲ್ ಹಾಕಿಸಿ ಊಟಕ್ಕೆಲ್ಲ ರೆಡಿ ಮಾಡಿದರು. ಮಕ್ಕಳೆಲ್ಲ ಆಲ್ರೆಡಿ ಕಬಾಬ್ ತೊಗೊಂಡು ತಿಂತಾ ಇದ್ದಾರೆ. ಈಗ ಮೊದಲನೇ ಪಂಕ್ತಿ ಕೂತಿದ್ದಾರೆ. ಹುಡುಗಿ ಮನೆಯವರೆಲ್ಲ ಬಂದರು ಮತ್ತು ನಮ್ಮ ಕಡೆಯವರು ಎಲ್ಲ ಸೇರಿನಿ ಎಲ್ಲ ಕೂತಿದ್ದಾರೆ. ಈಗ ಇಲ್ಲಿ ಪೆಂಡಲ್ ಹಾಕಿರೋದಕ್ಕೆ ಅಷ್ಟು ಬಿಸಿಲಿಲ್ಲ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೆಕೆ ಇರ್ತಾಯಿತ್ತು. ಊಟ ಎಲ್ಲ ಮುಗಿಸಿ ಎಲ್ಲ ಅರಿಶಿನ ಕುಂಕುಮ ತೊಗೊಂಡು ಹೊರಡ್ತಾ ಇದ್ದಾರೆ ಹುಡುಗಿ ಮನೆ ಕಡೆಯವರು. ಹುಡುಗಿನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಇವತ್ತು.
ಅಲ್ಲ, ನಮಸ್ಕಾರ ಮಾಡಕ್ ದಿವಸ ಬರ್ತಾರ ಅಂತ. ಮತ್ತೆ ಯಾವಾಗ ಮನೆಗೆ ಹೋಗಬೇಕಾದ್ರೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹುಡುಗ ಹುಡುಗಿ ಹೋಗುವಂಥದ್ದು ಸಂಪ್ರದಾಯ. ಸೊ ಈಗ ಎಲ್ಲರೂ ಊಟ ಎಲ್ಲ ಮುಗಿಸಿ ಎಲ್ಲ ಹುಡುಗ ಹುಡುಗಿನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಅವರು ಮನೆ ದೇವ್ರಿಗೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಡಬೇಕಂತೆ. ಹಾಗಾಗಿ ಎಲ್ಲರೂ ಹೊರಟರು. ಇವತ್ತು ಸಂಜೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಮಗಳು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದಾಳೆ, ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಸ್ವಲ್ಪ ದೂರ ನಡೆದ್ರೇ ಸಾಕು. ಈ ಬಿಸಿಲಿಗೆ ಹೋದಕ್ಕೂ ಬಿಸಿಲೇನಂದರೆ ಸಂಜೆ ಆಗಲೇ 5:30 6 ಗಂಟೆ ಆಗಿದೆ ಟೈಮು. ಈಗ ಹೋಗ್ತಾ ಇದ್ದೀವಿ. ಇವತ್ತು ಬೆಳಗಿನ ತಿಂಡಿಗೆ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಡೈಲಿ ರೈಸ್ ತಿಂದು ಬೇಜಾರಾಗಿತ್ತು. ಸೊ ಅದಕ್ಕೆ ರಾಗಿ, ಗೋಧಿ, ಅಕ್ಕಿ ಎಲ್ಲ 3 ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ತೆಳ್ಳಗೆ ಮಾಡಿಕೊಂಡ್ರೆ. ನನ್ನ ಮಕ್ಕಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತಾರೆ. ರೈಸ್ ಐಟಮ್ ಅಂದರೆ ಸ್ವಲ್ಪ ಕಷ್ಟನೇ ಮಕ್ಳಿಗೆ ತಿನ್ನೋಕ್ಕೆ. ಹಾಗಾಗಿ ಇವಾಗೇನು ಸ್ಕೂಲ್ ಇಲ್ವಲ್ಲ, ಹಾಗಾಗಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಇದೇ ಜಾಸ್ತಿ ಮಾಡ್ತಾಯಿರ್ತೀವಿ ರೈಸ್ ಐಟಮ್ಗಿಂತ. ಸೊ ತುಂಬ ಚೆನ್ನಾಗಿರುತ್ತೆ. ಅತ್ತೆ ಮಾವ ಎಲ್ಲ ಇದ್ದಾರೆ, ಬನ್ನಿ ಅತ್ತೆ ಕೊಡೋಣ. ಈಗ ಕೊಟ್ಟಿದ್ದೀನಿ ತಿಂತವ್ರು. ಸಂಜೆ ಮಕ್ಕಳು ವಾಕಿಂಗ್ ಮಾಡ್ಕೊಂಡು ಹೋಗಿ ಮಸಾಲೆ ಪುರಿ ತೊಗೊಬಂದಿದ್ದಾರೆ. ಸೊ 4 ಜನ ಇದ್ವಿ, ಅಜ್ಜಿ, ನಾವು, ಮಕ್ಕಳು ಎಲ್ಲನೂ. ಸೊ ನನ್ನ ಮಗಳು 1 ಪ್ಲೇಟ್ ಪಾನಿಪುರಿ ಮಾಡ್ಕೊಂಡಿದ್ದಾಳೆ, ಇನ್ನು 3 ಪ್ಲೇಟ್ ಮಸಾಲೆ ಪುರಿ. ನನ್ನ ಮಗಳು ಸ್ವಲ್ಪ ಕೈ ಗಾಯ ಮಾಡ್ಕೊಂಡಿದ್ಲು, ಹಾಗಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆಯಿಂಟ್ಮೆಂಟ್ ತರೋಣ ಅಂತ ಹೋಗ್ತಾ ಇದ್ವಿ. ಆಲ್ರೆಡಿ ಮಳೆನೂ ಹನಿ ಬರ್ತಾ ಇದೆ. ತುಂಬ ಚೆನ್ನಾಗಿತ್ತು. ಮಳೆ ಒಂದೊಂದೇ ಹನಿತಾ ಇತ್ತು. ಅದರಲ್ಲಿ ನೆನ್ಕೊಂಡು ಓಡಾಡಿಕೊಂಡು ಹೋಗಿ ಬಂದ್ವಿ. ಏನು ಇವತ್ತು ಸಿಕ್ಕಾಪಟ್ಟೆ ಗಾಳಿ ನೋಡಿ, ಧೂಳೆಲ್ಲ ಎದ್ಬಿಟ್ಟಿದೆ. ಇಲ್ಲೆಲ್ಲ ಬಂದುಬಿಟ್ಟಿದೆ ಗಿಡದ ಕೊಂಬೆ. ಧೂಳು ನೋಡಿ ಹೆಂಗೆ ಎದೊಳ್ತಾ ಇದೆ. ನಮ್ಮ ಜೋಗಲ್ಲಿ ಅದಕ್ಕದೇ ಅಲ್ಲಾಡ್ಕೊತಾ ಇದೆ. ನಾನು ಈಗ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡಿ, ಸೊ ಇವತ್ತು ಗಾಳಿ ಎದ್ದುಬಿಡ್ತು. ಮಳೆ ಬರುತ್ತೆ ಅನ್ಸುತ್ತೆ ಇವಾಗ್ಲೂ. ನೆನ್ನೇನು ಒಂದು 5 ನಿಮಿಷ ಅಷ್ಟೇ ಮಳೆ ಬಂದಿದ್ದು, ಬರೀ ಇದೇ ರೀತಿ ಗಾಳಿ. ನೆನ್ನೆನೂ ಕಾರ್ ಕವರೆಲ್ಲ ಎದ್ದುಬಿಡ್ತು ಇವ್ರದ್ದು. ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಈಚೆ. ಗಾಳಿ ಬಂದಿದ ತಕ್ಷಣ ಅವ್ರಿಗೆ ಖುಷಿ. ಹಾಯ್ ಕೃತು, ಹಾಯ್. ಇಲ್ಲಿ ನಮ್ಮ ಗಿಡ ಇವಾಗ ಸ್ವಲ್ಪ ಚಿಗುರ್ತಾ ಇದೆ. ಎಲ್ಲ ಫುಲ್ ಹುಳ ಆಗಿಬಿಟ್ಟಿತ್ತೆ ಯಾಕೋ ಈ ಸಲ ಅಂತೂ. ಹಾಗಾಗಿ ಅಷ್ಟು ಚಿಗುರಿಲ್ಲ. ಆ ಮರ ನೋಡಿ ಎಷ್ಟು ಗುಂಪಾಗಿದೆ. ನಮ್ಮದು ಅಷ್ಟು ಚಿಗುರಲೇ ಇಲ್ಲ. ಚಿಗುರಿತ್ತು, ಎಲ್ಲ ಹುಳ ತಿನ್ಕೊಂಬಿಟ್ಟು ಇವಾಗ ಒಂಥರ ಆಗಿಬಿಟ್ಟಿದೆ. ಸೊ ಆ ಮರದಷ್ಟು ನೀಟಾಗಿ ಬರಲಿಲ್ಲ ಗಿಡ. ಅದಕ್ಕೆ ನೆರಳೇ ಇರೋದಿಲ್ಲ ಕಾರಿಗೆ. ಬಾಲ್ಕನಿಲಿ ಗಿಡ ಹೂವು ಬಿಟ್ಟಿದೆ. ಸೊ ನಾನು ಈಗೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಮತ್ತೆ ಊರ ಹಬ್ಬ ಇದೆ, ಹಬ್ಬಕ್ಕೆ ಹೋಗಬೇಕು. ಸೊ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.